ನಮಸ್ಕಾರ ವೀಕ್ಷಕರೇ, ಸದ್ಯ ರಾಜ್ಯದಲ್ಲಿ ಮೂಡ ಹಗರಣ ಬಿರುಸಿನ ಸಂಚಲನಕ್ಕೆ ಕಾರಣ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಯನ್ನ ರಾಜೀನಾಮೆ ಕೊಡಿಸುವ ಹಂತದವರೆಗೂ ತಂದು ನಿಲ್ಲಿಸಿದೆ. ಕೋರ್ಟ್ ತೀರ್ಪಿಗೂ ಮುನ್ನವೇ, ಸಿದ್ದರಾಮಯ್ಯ ಅವರ ರಾಜೀನಾಮೆಗೂ ಮುನ್ನವೇ ಕಾಂಗ್ರೆಸ್ನಲ್ಲೇ ಹಲವು ನಾಯಕರು ಸಿಎಂ ರಾಜೀನಾಮೆ ಕೊಟ್ಟೇ ಬಿಟ್ರು ಅನ್ನುವಂತೆ ವರ್ತಿಸುತ್ತಿದ್ದಾರೆ. ಸಿಎಂ ರೇಸ್ನಲ್ಲಿ ನಾನಿದ್ದೇನೆ ಅನ್ನೋದನ್ನ ಕೆಲವರು ಪರೋಕ್ಷವಾಗಿ, ಕೆಲವರು ಬಹಿರಂಗವಾಗಿ ಹೇಳ್ತಿದ್ದಾರೆ. ಒಂದೇ ತಿಂಗಳಲ್ಲಿ ಇಡೀ ಪ್ರಕರಣದ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಹ ಹಲವರು ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತಿದ್ದವರೇ ಸಿಎಂ ರಾಜೀನಾಮೆಗೆ ಕಾದುಕೊಳ್ತಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಇದೇ ಮೂಡಾ ಹಗರಣ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ವಿರುದ್ಧ ಕೇಳಿ ಬಂದಂತಹ ಹಗರಣ ಆರೋಪವನ್ನು ತಳ್ಳಿ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಮೂಡಾದಲ್ಲಿ ಹಗರಣವೇ ಆಗಿಲ್ಲ, ಎಲ್ಲವೂ ಕಾನೂನು ಪ್ರಕಾರವೇ ಆಗಿದೆ ಅಂತ ಮೂಡಾ ಪ್ರಾಧಿಕಾರಕ್ಕೆ ಆರಂಭದಲ್ಲೇ ಕ್ಲೀನ್ ಚಿಟ್ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಕೇವಲ ಸಿದ್ದರಾಮಯ್ಯ ಅವರು ಮಾತ್ರವಲ್ಲದೆ ಹಲವು ಕಾಂಗ್ರೆಸ್ ನಾಯಕರು ಹಗರಣ ಆಗಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸುದ್ದಿಯೊಂದು ಬಂದಿದೆ. ಮೂಡಾ ಪ್ರಕರಣದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಮೊದಲ ತಲೆದಂಡ ಮಾಡಿದ್ದು ಬೇರಾರು ಅಲ್ಲ, ಸ್ವತಃ ರಾಜ್ಯ ಸರ್ಕಾರ. ಇದು ಈಗ ಸರ್ಕಾರವನ್ನ ಪ್ರಶ್ನಿಸುವಂತೆ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ವಿಪಕ್ಷಗಳಿಗೆ ಇದು ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ, ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಕೇವಲ ಇದಿಷ್ಟೇ ಅಲ್ಲ, ಈ ಹಗರಣದಲ್ಲಿ ಆರೋಪ ಕೇಳಿ ಬಂದ ಮೂಡಾ ಮಾಜಿ ಆಯುಕ್ತರಿಗೆ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದ್ದ ಸ್ಫೋಟಕ ವಿಚಾರವೂ ಈಗ ಬಹಿರಂಗಗೊಂಡಿದೆ. ಅಲ್ಲದೆ ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೇ ತಪ್ಪು ಅಂತ ಸ್ವತಃ ಸರ್ಕಾರ ಈಗ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಮೂಡಾದ ಗೋಲ್ಮಾಲ್? ಏನಿದು ಸರ್ಕಾರದ ಎಡವಟ್ಟುಗಳು? ತಪ್ಪೊಪ್ಪಿಕೊಳ್ತಾ ಸರ್ಕಾರ ಮೊದಲ ತಲೆದಂಡ ಆಗಿದ್ದು ಯಾರದ್ದು? ಮೂಡಾ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದ ಮಾಜಿ ಆಯುಕ್ತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿತ್ತ ಸರ್ಕಾರ. ಪ್ರಕರಣದ ಸ್ಫೋಟಕ ಸತ್ಯ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪ್ರಕರಣದ ಪೂರ್ಣ ಚಿತ್ರಣ ಲಭ್ಯವಾಗುತ್ತೆ, ಅಂದ್ರೆ ತೀರ್ಪು ಹೊರಬೀಳುತ್ತೆ. ಅದಕ್ಕೂ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಒಂದು ವೇಳೆ ಹೈಕೋರ್ಟ್ ತೀರ್ಪು ಸಿಎಂ ವಿರುದ್ಧವಾಗಿ ಬಂದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬರಲಿದೆ. ಈ ಒಂದು ರಾಜಕೀಯ ಬೆಳವಣಿಗೆಗಳನ್ನ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಸರ್ಕಾರದ ಒಳಗೊಳಗೆ ಹಲವು ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ಈಗಾಗಲೇ ಸಿಎಂ ರೇಸ್ನಲ್ಲಿರೋರ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಆರಂಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳ್ತಿದ್ದವರೇ ಈಗ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೂ ಇದು ಕೇವಲ ಆರಂಭ ಅಷ್ಟೇ. ರಾಜಕೀಯದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಯಾರು ಯಾವಾಗ ಯಾವ ಬಣವನ್ನ ಸೇರ್ತಾರೆ, ಯಾರನ್ನ ಕೆಳಗಿಳಿಸ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ಸೆಡ್ಡು ಹೊಡೆಯುವ ಪ್ರಯತ್ನಗಳು ಕಾಂಗ್ರೆಸ್ನವರಿಂದಲೇ ಆಗ್ತಾ ಇದೆ. ಇನ್ನು ಹೈಕಮಾಂಡ್ ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿ ತೀರ್ಪು ಬರೋವರೆಗೂ ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿದೆ. ಹೀಗಿರುವಾಗ್ಲೇ ಇಂತಹ ಸಂದರ್ಭದಲ್ಲಿ ಮೂಡಾ ಹಗರಣದಲ್ಲಿ ಒಂದೊಂದೇ ಅಕ್ರಮಗಳು ಬಯಲಿಗೆ ಬರ್ತಾ ಇದೆ. ಬೇರೆ ಯಾರು ಅಲ್ಲ, ಸರ್ಕಾರದ ನಡೆಯಿಂದಲೇ ಮೂಡಾ ಅಕ್ರಮ ಒಂದೊಂದೇ ಹೊರಬೀಳ್ತಾ ಇರುವಂತದ್ದು. ಸದ್ಯ ಹೊರಬಿದ್ದಿರುವಂತಹ ವಿಚಾರವನ್ನ ಕೇಳಿದ್ರೆ ನೀವು ಸಹ ಶಾಕ್ ಆಗ್ತೀರಾ. ಸಿದ್ದರಾಮಯ್ಯ ಅವರಿಗೆ ತೀರ್ಪಿಗೂ ಮುನ್ನವೇ ಸಂಕಷ್ಟ ಎದುರಾಗಿದೆ. ವೀಕ್ಷಕರೇ, ಮೊದಲನೇದಾಗಿ ಸಾಮಾನ್ಯವಾಗಿ ಹಗರಣದ ಆರೋಪ ಕೇಳಿ ಬಂದಾಗ ಆರೋಪಿತ ಅಧಿಕಾರಿಯನ್ನ ಅಥವಾ ಯಾವುದೇ ಸರ್ಕಾರಿ ಸ್ಥಾನಮಾನದಲ್ಲಿರೋರ್ನ ಅಮಾನತುಗೊಳಿಸುವ ಕೆಲಸ ಆಗುತ್ತೆ. ಆದ್ರೆ ಇಲ್ಲಿ ಮೂಡಾದಲ್ಲಿ ಈ ಹಿಂದಿನಿಂದಲೂ ಸಾಕಷ್ಟು ಆರೋಪಗಳು ಆಗಾಗ ಕೇಳಿ ಬರ್ತಾ ಇತ್ತು. ಮೊದಲು ಮೂಡಾ ಅಧಿಕಾರಿಗಳ ಮೇಲೆ ಆರೋಪ ಕೇಳಿ ಬರುತ್ತೆ, ನಂತರ ಬೈರತಿ ಸುರೇಶ್ ವರೆಗೂ ಆರೋಪಗಳು ಬಂತು. ಅದರಲ್ಲೂ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಆರೋಪ ಕೇಳಿ ಬಂತೋ ಆಗ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈ ಪ್ರಕರಣ. ಆದ್ರೆ ಮೊದಲು ಹಗರಣ ಆರೋಪ ಕೇಳಿ ಬಂದಂತಹ ಮೂಡಾ ಮಾಜಿ ಆಯುಕ್ತ KS ಅಧಿಕಾರಿ ದಿನೇಶ್ ಕುಮಾರ್ GT ಅವರಿಗೆ ಸರ್ಕಾರದಿಂದಲೇ ಬಿಗ್ ಗಿಫ್ಟ್ ಸಿಕ್ಕಿತ್ತು ಅನ್ನೋ ವಿಚಾರ ಈಗ ಹೊರಬಿದ್ದಿದೆ. ಮೂಡಾ ಹಗರಣದಲ್ಲಿ ಆರೋಪ ಹೊತ್ತಿದ್ದ ಅಧಿಕಾರಿಯನ್ನ ಇತ್ತೀಚೆಗೆ ಸರ್ಕಾರ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರನ್ನಾಗಿ ನೇಮಕ ಮಾಡಿತ್ತು. ಅಷ್ಟಕ್ಕೂ ಏನಾಗಿತ್ತು ಅಂತ ಹೇಳಿದ್ರೆ, ಮೂಡಾದಲ್ಲಿ 50-50 ಅನುಪಾತದಡಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಈ ಅಕ್ರಮದಲ್ಲಿ ಅಂದಿನ ಮೂಡಾ ಆಯುಕ್ತ ದಿನೇಶ್ ಕುಮಾರ್ GT ಅವರ ಪಾಲುದಾರಿಕೆಯೂ ಇದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಆರೋಪ ಕೇಳಿ ಬಂದ ತಕ್ಷಣವೇ ಮೈಸೂರಿಗೆ ಆಗಮಿಸಿದಂತಹ ಸಚಿವ ಬೈರತಿ ಸುರೇಶ್ ಸಭೆಯನ್ನ ನಡೆಸ್ತಾರೆ. ಅಂದಿನ ಮೂಡಾ ಆಯುಕ್ತರನ್ನ ಅಂದ್ರೆ GT ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡುವಂತೆ ಸೂಚನೆಯನ್ನ ನೀಡ್ತಾರೆ. ಅದರಂತೆ ಸರ್ಕಾರ ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡುತ್ತೆ. ಆದ್ರೆ ದಿನೇಶ್ ಕುಮಾರ್ ಅವರಿಗೆ ಸ್ಥಳ ನಿಯೋಜನೆ ಆಗಿರಲಿಲ್ಲ. ನಂತರ GT ದಿನೇಶ್ ಅವರಿಗೆ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರನ್ನಾಗಿ ಸರ್ಕಾರ ನೇಮಕ ಮಾಡುತ್ತೆ.
ಕೆಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಅವರು ಸೇರಿದಂತೆ ಸರ್ಕಾರ ಒಟ್ಟು 9 ಕೆಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತೆ. ಈ ಉಳಿದ 8 ಅಧಿಕಾರಿಗಳ ವರ್ಗಾವಣೆ ಕುಂಟು ನೆಪನ ಅಥವಾ ಅವರದ್ದು ಏನಾದ್ರೂ ಹಗರಣದ ಕಥೆ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಸರ್ಕಾರ ಆರೋಪಿತ ಅಧಿಕಾರಿಗೆ ಅಮಾನತು ಮಾಡುವ ಬದಲು ಬಿಗ್ ಗಿಫ್ಟ್ ಕೊಟ್ಟಿತ್ತು ಅಂತಲೇ ಹೇಳಬಹುದು. ಅದಾಗಲೇ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಆದ್ರೆ ಯಾವಾಗ ಮೂಡ ಹಗರಣ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತೋ, ವಿಚಾರಣೆ ಹಂತಕ್ಕೆ ಬಂತೋ, ಅದೇ ಅಧಿಕಾರಿಯನ್ನ ಈಗ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಸರ್ಕಾರವೇ ಈಗ ಆದೇಶವನ್ನು ಹೊರಡಿಸಿದೆ. ಆ ಮೂಲಕ ಮೂಡಾದಲ್ಲಿ ಹಗರಣ ಆಗಿರೋದನ್ನ ಸರ್ಕಾರವೇ ಒಪ್ಪಿಕೊಂಡಂತಾಗಿದೆ. ಅಮಾನತಿಗೆ ಸರ್ಕಾರ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದೆ. ಇದು ಈಗ ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕಿರುವಂಥದ್ದು. ಕೂಡ ಕಾಯ್ದೆ ಪ್ರಕಾರ ಸರಿಯಾಗಿ ನಿಯಮಗಳನ್ನ ಪಾಲನೆ ಮಾಡಿಲ್ಲ, ಸರ್ಕಾರದ ನಿರ್ದೇಶನಗಳನ್ನ ಪಾಲನೆ ಮಾಡಿಲ್ಲ. ಅಲ್ಲದೆ ದಿನೇಶ್ ಕುಮಾರ್ ಅವರ ವಿರುದ್ಧ ಇನ್ನೂ ಅನೇಕ ಆರೋಪಗಳಿವೆ. ಕರ್ತವ್ಯ ಲೋಪ ಎಸಗಿರೋದು ಸಕ್ಷಮ ಪ್ರಾಧಿಕಾರಕ್ಕೆ ಮನವರಿಕೆ ಆಗಿದೆ. ಅವರು ಅಧಿಕಾರದಲ್ಲಿ ಒಂದು ವೇಳೆ ಮುಂದುವರೆದಿದ್ದೇ ಆದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಅನ್ನುವ ಕಾರಣವನ್ನು ಕೊಟ್ಟು ಸೇವೆಯಿಂದ ಅಮಾನತುಗೊಳಿಸಲು ತೀರ್ಮಾನಿಸಿದೆ ಅಂತ ಸರ್ಕಾರ ಆದೇಶದಲ್ಲಿ ತಿಳಿಸಿದೆ. ಈ ಒಂದು ಅಮಾನತು ಆದೇಶದಿಂದಲೇ ಈಗ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ. ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿವರೆಗೂ. ಈಗ ಅಧಿಕಾರಿಯ ತಲೆದಂಡದ ಮೂಲಕವಾಗಿ ಮೂಡಾ ಹಗರಣವನ್ನ ಒಪ್ಪಿಕೊಂಡಂತಾಗಿದೆ. ಅಲ್ಲದೆ ಪ್ರಮುಖವಾಗಿ ಏನ್ ಆರೋಪ ಕೇಳಿ ಬಂದಿತ್ತು, 50-50ರ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದು ಅಕ್ರಮ ಅಂತ, ಅದು ತಪ್ಪು ಅಂತ ಈಗ ಸರ್ಕಾರವೇ ಹೇಳ್ತಾ ಇದೆ. ಆ ಮೂಲಕವಾಗಿ ಮತ್ತೊಂದು ಆಘಾತಕಾರಿ ವಿಷಯ ಈಗ ಬಹಿರಂಗ ಆಗಿದೆ. ಸಿಎಂ ಪತ್ನಿಗೆ 50-50ರ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದು ತಪ್ಪು ಅಂತ ಅಧಿಕೃತವಾಗಿ ಸರ್ಕಾರ ಒಪ್ಕೊಂಡಿದೆ. ಈ ವಿಚಾರ ಈಗ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದಿದೆ. ದಿನೇಶ್ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಸೈಟ್ ಹಂಚಿಕೆ ಆರೋಪ ಇದೆ. 50-50ರ ಅನುಪಾತ ನಿಯಮ ತಂದು ಸೈಟ್ ಹಂಚಿಕೆ ಮಾಡಿದಂತಹ ಗಂಭೀರ ಆರೋಪ ಅದು. ಮೂಡಾ ಸಭೆಯ ಗಮನಕ್ಕೆ ತರದೆಯೇ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ. 50-50ರ ಅನುಪಾತ 2009ರಿಂದ ಜಾರಿಗೆ ಬಂದಿದೆ. 2009ಕ್ಕಿಂತ ಹಿಂದಿನ ಅಂದ್ರೆ ಹಳೆ ಬಡಾವಣೆಗಳಿಗೆ 50-50ರ ಅನುಪಾತ ಅನ್ವಯ ಆಗೋದಿಲ್ಲ. ಆದ್ರೆ ಪ್ರಾಧಿಕಾರ 2009ಕ್ಕೂ ಹಿಂದಿನ ಬಡಾವಣೆಗಳ ಬದಲಿ ನಿವೇಶನಗಳ ಮಂಜೂರಾತಿಗಾಗಿ 50-50ರ ಅನುಪಾತದ ನಿರ್ಧಾರವನ್ನ ಕೈಗೊಂಡಿರುವುದು ಕಾನೂನು ಬಾಹಿರ ಅಂತ ಆದೇಶದಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿಗೆ ಒಪ್ಪಿಕೊಳ್ತಲ್ವಾ ಸರ್ಕಾರ? ಮೂಡಾದಲ್ಲಿ ಹಗರಣ ಆಗಿಲ್ಲ ಅಂತ ಇಲ್ಲಿವರೆಗೂ ಯಾರ್ಯಾರೆಲ್ಲ ಒತ್ತಿ ಹೇಳ್ತಾ ಇದ್ರು, ಈಗ ಇದಕ್ಕೆ ಅವರೆಲ್ಲ ಉತ್ತರವನ್ನ ಕೊಡಬೇಕಾಗಿದೆ. ಅಮಾನತು ಆದೇಶದಲ್ಲೇ ರಾಜ್ಯ ಸರ್ಕಾರ ಈ ಸತ್ಯವನ್ನ ಬಿಚ್ಚಿಟ್ಟಿರುವಂತದ್ದು. ಹೀಗಾಗಿ ಅಮಾನತು ಆದೇಶದ ಅಂಶಗಳೇ ಈಗ ಸಿಎಂಗೆ ಮುಳ್ಳಾಗಿದೆ. ಸಿಎಂ ಪತ್ನಿಯ ಸಹೋದರನ ಜಾಗವನ್ನ ಮೂಡಾ ವಶಪಡಿಸಿಕೊಂಡಿರೋದು ಅಂತ ಹೇಳ್ತಾ ಇರೋದು 2001ರಲ್ಲಿ. ಅಲ್ಲಿಗೆ ಈ 50-50ರ ಅನುಪಾತ ಅದಕ್ಕೆ ಅನ್ವಯ ಆಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ನಡೆಯಿಂದಲೇ ಸರ್ಕಾರಕ್ಕೆ ಈಗ ತೀವ್ರ ಮುಜುಗರ ಎದುರಿಸುವಂತೆ ಆಗ್ತಾ ಇದೆ. ಈ ವಿಚಾರ ಹೈಕೋರ್ಟ್ ವಿಚಾರಣೆಯಲ್ಲೂ ಉಲ್ಲೇಖ ಆಗುತ್ತೆ. ಇದು ಪ್ರತಿಪಕ್ಷಗಳಿಗೆ ಈಗ ಅಸ್ತ್ರವಾಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರ ಅಂದ್ರೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂಡಾ ಅಕ್ರಮ ಕೇಳಿ ಬಂದಂತಹ ಸಂದರ್ಭದಲ್ಲಿ ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಿ ವರದಿಯನ್ನ ಕೇಳಿತ್ತು. ಆದ್ರೆ ಆ ಒಂದು ವರದಿ ಬರುವ ವೇಳೆಗೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿತ್ತು. ಅಕ್ರಮದ ಬಗ್ಗೆ ವರದಿಯನ್ನ ನೀಡಿ 10 ತಿಂಗಳು ಕಳೆದಿದ್ರು ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ. ಈ ವಿಚಾರವನ್ನ ಮುಂದಿಟ್ಟು ಈಗ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಆ ಮೂಲಕವಾಗಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಗಂಗರಾಜು ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಗಂಗರಾಜು ಯಾರು ಅಂತ ಹೇಳಿದ್ರೆ, ಮೂಡಾದಲ್ಲಿ ನಡೆದಿದೆ ಎನ್ನಲಾಗಿರುವ ಹಗರಣಕ್ಕೆ ಸಂಬಂಧಿಸಿ ಸಿಎಂ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಯಾರು ಮಾಡಿದ್ರು, RTI ಕಾರ್ಯಕರ್ತ ಅದೇ ಗಂಗರಾಜು ಅವರಿಗೆ ಈಗ ಜೀವ ಬೆದರಿಕೆ ಎದುರಾಗಿರುವಂತದ್ದು. ಹೀಗಾಗಿ ಓರ್ವ ಗನ್ಮ್ಯಾನ್ ನೀಡುವಂತೆ ಗಂಗರಾಜು ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಅವರಿಗೆ ಗನ್ಮ್ಯಾನ್ ನೀಡುವುದಕ್ಕೆ ನಿರಾಕರಿಸಲಾಗಿದೆ. ಅದರ ಬದಲಾಗಿ ಅವರ ಮನೆಯ ಬಳಿ ನಿರಂತರವಾಗಿ ಪೊಲೀಸ್ ಬೀಟ್ ನಿಯೋಜನೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಗಂಗರಾಜು ಅವರ ಮನೆಯ ಬಳಿ ಬೀಟ್ ಸಹಿ ಪುಸ್ತಕ ಇಡಲಾಗಿದೆ. ಅಲ್ಲದೆ ಜೀವಹಾನಿ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ಪೊಲೀಸ್ ಠಾಣೆಗೆ ದೂರು ನೀಡಬಹುದು. ಒಂದು ವೇಳೆ ನಿಮ್ಮ ಹಾಗೆ ನಿಮ್ಮ ಕುಟುಂಬದ ಭದ್ರತೆಗೆ ಬೇಕಾಗಿದ್ರೆ ನೀವು ನಿಯಮಾನುಸಾರವಾಗಿ ಹಣವನ್ನ ಪಾವತಿಸಿ ಗನ್ಮ್ಯಾನ್ ಅನ್ನ ಪಡೆಯಬಹುದು ಅಂತ ಪೊಲೀಸರು ಗಂಗರಾಜು ಅವರಿಗೆ ಹಿಂಬರಹವನ್ನ ನೀಡಿದ್ದಾರೆ. ಇನ್ನು ಮೂಡಾ ಹಗರಣದಿಂದ ಪಾರಾಗೋದಕ್ಕೆ ಸಿದ್ದರಾಮಯ್ಯ ಅವರು ದೇವರ ಮೊರೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅವರು ಭೇಟಿ ನೀಡಿದ್ರು. ಕಳೆದ ತಿಂಗಳಲ್ಲಿ 10ನೇ ತಾರೀಕಿನಂದು ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಇದೀಗ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ, ತಾಯಿಯ ಮೊರೆ ಹೋಗಿದ್ದಾರೆ. ದೇವರ ದರ್ಶನದ ಬಳಿಕದಲ್ಲಿ
ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನ ನಡೆಸಿದ್ದಾರೆ. ಮೈಸೂರು ರಾಜಮನೆತನದ ವಿರೋಧದ ನಡುವೆಯೂ ಈ ಪ್ರಾಧಿಕಾರದ ಸಭೆ ನಡೆದಿದೆ. ಇದು ಸಹಜವಾಗಿ ಒಡೆಯರ್ ಕುಟುಂಬದ ಕೆಂಗಣ್ಣಿಗೆ ಕಾರಣ ಆಗಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಹೈಕೋರ್ಟ್ನಲ್ಲಿ ತೀರ್ಪು ಏನಾದ್ರೂ ವ್ಯತಿರಿಕ್ತವಾಗಿ ಬಂದಿದ್ದೇ ಆದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತೆ, ನೈತಿಕತೆಯ ಪ್ರಶ್ನೆ ಎದುರಾಗುತ್ತೆ. ಆಗ ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡುವಂತಹ ಪ್ರಸಂಗ ಬರಬಹುದು. ಅಂತಹ ಸನ್ನಿವೇಶ ಬಂದಿದ್ದೇ ಆದಲ್ಲಿ ಹೈಕಮಾಂಡ್ ಕೂಡ ಪ್ಲಾನ್ ಬಿ ಅನ್ನ ಮಾಡುತ್ತೆ. ಇದರ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಈಗಲೇ ಹಲವು ನಾಯಕರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಿರೋದು ಈಗ ಶಾಕಿಂಗ್ ಎಂಬಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಹುದ್ದೆಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಮುಖ ಪ್ರತಿಸ್ಪರ್ಧಿ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವರ ಬಣಬಿಡಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದವರೇ ಮುಖ್ಯಮಂತ್ರಿ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಅನ್ನುವಂತೆ ಹೇಳಿಕೆಯನ್ನ ನೀಡುತ್ತಿದ್ದಾರೆ, ವರ್ತನೆಯನ್ನ ಮಾಡ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಡಾಕ್ಟರ್ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಗ ಹೊಸದಾಗಿ ಸೇರ್ಪಡೆ ಇತ್ತೀಚೆಗೆ ಆದಂತವರು ಆರ್.ವಿ. ದೇಶಪಾಂಡೆ ಅವರು, ಇವರೆಲ್ಲರೂ ಈಗ ಪಟ್ಟಿಯಲ್ಲಿದ್ದಾರೆ. ಆ ಪಟ್ಟಿ ದಿನೇ ದಿನೇ ಬೆಳೀತಾ ಇದೆ. ಇದೆಲ್ಲದರ ಮಧ್ಯೆ ಒಂದು ವೇಳೆ ಹೈಕೋರ್ಟ್ ನಲ್ಲಿ ತನಿಖೆಗೆ ಆದೇಶ ನೀಡಿದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಎಫ್ಐಆರ್ ದಾಖಲಾಗಿದ್ದೇ ಆದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನ ಮೂಡುತ್ತೆ, ಅಲ್ಲೋಲ ಕಲ್ಲೋಲ ಆಗೋದು ನಿಶ್ಚಿತ ಅಂತಲೇ ಹೇಳ್ಬಹುದು. ಹಾಗಾದ್ರೆ ಮುಂದೆ ಏನಾಗಬಹುದು? ಇದ್ರ ಬಗ್ಗೆ ನೀವೇನಂತೀರ ವೀಕ್ಷಕರೇ? ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕಾ ಅಥವಾ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾದ್ರೂ ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.